ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ಇದು 15 ಡೇಸ್ ಬ್ಯಾಕ್ ವೀಡಿಯೋ, ಇನ್ನೂ ಅಪ್ಲೋಡ್ ಮಾಡಿರಲಿಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಗಾಯ್ಸ್. ಆ್ಯಂಡ್ ಇವತ್ತಿನ ವೀಡಿಯೋ ಬಂದು ನಾನು ನಮ್ಮ ಹಸ್ಬೆಂಡ್ ಅವ್ರ ಜೊತೆ ಮದುವೆಗೆ ಬಂದಿದ್ದೀನಿ. ನಮ್ಮ ಹಸ್ಬೆಂಡ್ ಅವ್ರ ರಿಲೇಟಿವ್ದು. ಸೊ ಪಾಂಡುಪುರದ ಹತ್ರ ನಮಗೆ ನಿಯರ್ ಒಂದು 10 ಕಿಲೋಮೀಟರ್ ಆಗುತ್ತೆ. ಸೊ ಲೇಟಾಗಿತ್ತು ಮದುವೆ ಬಂದಿದ್ದು, ಆದರೂ ಬೆಳಗ್ಗೆನೇ ಬೇಗನೆ ಬಂದ್ವಿ, ಆದರೂ ಬೇಗ ಮುಹೂರ್ತ ಮುಗ್ದೋಗಿತ್ತು. ಆ್ಯಂಡ್ ಈಗ ಊಟಕ್ಕೆ ಹೋಗ್ತಿದ್ದೀವಿ ಗಾಯ್ಸ್, ನಾನು ನನ್ನ ಹಸ್ಬೆಂಡು ನಮ್ಮ ಅತ್ತೆ. ಇದು ಬಾಕ್ಸ್ ಕಾಗಲ್ಲ ಇಟ್ಟು ನನ್ನ ಅಷ್ಟು ಹೈಟ್ ಇಲ್ಲ. ಬೆಳಕು ಹಿಂದೆಗಡೆ ಇನ್ನೂ ಊಟ ಬಂದಿಲ್ಲ ಗೈಸ್. ಊಟ ಮುಗಿಸಿದ್ವಿ, ಊಟ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಹೊರಟ್ವಿ. ಹೈಟ್ ಇಲ್ಲ ಕಣ್ರಿ. समझ रहे हो आप ಅವ್ರು ಅಲ್ಲೇ ನಿಂತ್ಕೊಂಡ್ರು ಅಮ್ಮಾಜಿ. ಅಲೋ ಗೈಸ್ ಊಟ ಎಲ್ಲ ಮುಗಿಸಿ ಹೊರಟ್ವಿ, ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಅತ್ತೆಮ್ಮ. ಫುಲ್ ಕ್ವಾಟ್ಲೆ ಇತ್ತು ನೋಡಿ ಗೈಸ್. ಹೀರೋ ನಮ್ಮ ಹೀರೋ ಅಂದ್ರೆ ವಾಟರ್ ನಡೀರಿ ತಗೊಳಲ್ಲ. ಯಾವ್ದಾ ನೀ ಕೇಳಿದೆಲ್ಲ ತಗೊಡ್ತೀನಿ ಅಂದಿಲ್ಲ, ತಪ್ಪೆ ಹೊಡ್ಕೊಂಡು ತಿರ್ಗಟ್ಟದು ಹುಡ್ಬುಡ್ಕೆ ಅಂತ ಹೋಯ್ತೀಯಾ? ಮತ್ತೆ ಜಾಮರುಗ ಅಲ್ಲ ಅದು, ಅದೇ ಹುಡ್ಬುಡ್ಕೆ ಚಾವಟಿ ನೋಡ್ಕೊತೀನಿ. ಅದೇ ಹೊಡೆ ಬರ ನಾನು ಬಾರ್ಸೋದು ಚೋಟಿ ನೋಡ್ಕೊಳೋದು ಅಂತ ಪರಿಸ್ಥಿತಿ ಬಂದಿಲ್ಲ ಪಾಪ. ಎಲ್ಲಿಂದ ಕಲ್ತಿದ್ರಿ? ಹೆಂಗೆ ಇನ್ನೊಂದು ಸರಿ ಹೇಳಿ ಅಭಿಮಾನಿ ದೇವ್ರುಗಳು ಮಾಡ್ಕೊಳಲ್ಲ ಕಣಂತ ಹೇಳಿ ಇನ್ನೊಂದ್ಸರಿ. ಯಾವ ಸಂತೆ ಇದೆ? ಶುಕ್ರವಾರದ ಸಂತೆ ಅಲ್ಲ, ಗುರುವಾರದ ಸಂತೆ ಕಾಣಿಸ್ತದೆಲ್ಲ. ಗೈಸ್ ನೆಕ್ಸ್ಟು ನಮ್ಮ ಅಕ್ವೇರಿಯಮ್ಗೆ ಫಿಶ್ ಖಾಲಿಯಾಗಿತ್ತು ಅಂತೇಳಿ ಫಿಶ್ ತೊಗೊಳ್ಳೋಣ ಅಂತ ಒಂದು ಅಂಗಡಿಯಲ್ಲಿ ಅಲ್ಲೇ ನಮ್ಮ ಪರಿಚಯದವ್ರ ಹತ್ರ ನಿಲ್ಲಿಸಿದ್ವಿ. ಹಾಗೆ ನಮ್ಮ ಲವ್ ಬರ್ಡ್ಸ್ಗಳಿಗೂ ಕೂಡ ಫುಡ್ ಖಾಲಿಯಾಗಿತ್ತು, ಎರಡಕ್ಕೂ ತೊಗೊಳ್ಳೋಣ ಅಂತೇಳಿ ನಿಲ್ಲಿಸಿ ತೊಗೊಂಡ್ವಿ. ಸೊ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ತುಂಬ ಬಾಯಾರಿಕೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಕೋಲ್ಡ್ ಜ್ಯೂಸ್ ಕುಡಿಯೋಣ ಅಂಥೇಳಿ ಕಬ್ಬಿನ ಜ್ಯೂಸ್ ಹತ್ರ ಬಂದ್ವಿ. ಸೊ ಇದು ನಾವು ರೆಗ್ಯುಲರಾಗಿ ಕುಡಿಯುವಂಥದ್ದು, ಅಂದರೆ ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ ಇಲ್ಲಿಗೆ. ಅಲ್ಲಿಂದನೂ ನನ್ನ ಹಸ್ಬೆಂಡ್ ಕಾಟ್ಲೆ ಸ್ಟಾರ್ಟ್ ಆಯಿತು. ಮಿನಿಸ್ಟ್ರು ಕೂತವ್ರೆ, ಕೂತ್ಕೊಳ್ಳಿ. ಹಾಕೊಳ್ಳಿ ಕಾಲ್ ಮೇಲೆ ಕಾಲು ಹಾಕಳ್ರಿ. ಸ್ಪೀಕರ್ ಎಲ್ಲೋ ನೋಡ್ದಂಗೈತಲ್ಲ. ಕಾಲ್ ಮೇಲೆ ಕಾಲ್ ಹಾಕತ್ತೀರೇನ್ರಿ ನೀವಪ್ಪ? ಹಿಂಗೆ ಈ ರೇಂಜ್ಗೆ ಗೈಸ್ ತುಂಬ ಬಿಸಿಲಿತ್ತು, ಅದ್ರ ಬಗ್ಗೆ ಮಾತಾಡಿ ಅಂದಿದ್ದಕ್ಕೆ ಏನು ಹೇಳ್ತಿದ್ದಾರೆ ಕೇಳಿ. ಕಂಪ್ನಾನ್ ಹೇಳ್ತಾ ಇದ್ದಾಳೆ ಕುಡಿಯೋಕ್ಕೆ. ಅವ್ರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಇಂಥ ಬೇಸಿಗೆ ಕಾಲದಲ್ಲಿ ತಣ್ಣಗಿರೋ ಜ್ಯೂಸ್ ಹೇಳ್ತಾವೆ. ಚೆನ್ನಾಗಿರಪ್ಪ ನೀನು, ಹೊಟ್ಟೆ ತಣ್ಣಗಿರ್ಲಿ.
ಯಾರು ಹೊರಗಡೆ ಬರ್ಬೇಡಿ. ವಿಷ್ಣು ಹೆಂಗ್ ದೇವ್ರು ಮಾಡ್ತಾನೆ. ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಅಚ್ಚ ಕನ್ನಡಕಲ್ಲ ಅಂದ್ ಎಲ್ಲ ಮನೇಲಿ ಇರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾಸ್ ಜ್ಯೂಸ್ ಬಂತು, ಸೊ ಕುಡಿತಾ ಇದ್ವಿ. ಸೊ ಅದರಲ್ಲೂ ಕ್ವಾಟ್ಲೆಟ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು. ತುಂಬ ಕಾಮಿಡಿ ಮಾಡ್ತಾರೆ. ಬರೀ ಇಂಥದೆಯಾ ಯಾಕ್ರಿ? ಅಲ್ಲಿ ನೋಡಿ ಹೆಂಗ ಆಡ್ತಾರೆ, ನಿಮ್ಗೆ ಗೊತ್ತಾಯ್ತಾ ಇಲ್ಲ? ಅವ್ರು ಆಡ್ತಾ ಇರೋದು ಹೆಂಗ್ ಕುಡಿತಾರೆ ಅಂತ, ಚಿಕ್ಕ ಮಕ್ಳ ಥರ. ಗೈಸ್ ಜ್ಯೂಸ್ ಎಲ್ಲ ಕುಡ್ಕೊಂಡು ಕೋಟ್ಲೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ನಮ್ಮ ಹಸ್ಬೆಂಡ್ ಕೋಟ್ಲೆ ಯಾವಾಗಲೂ ನಿಲ್ಲೋದೇ ಇಲ್ಲ. ಸೊ ಎವ್ರಿ ಟೈಮ್ ಕಾಮಿಡಿ ಪರ್ಸನ್ ಆಗೇ ಇರ್ತಾರೆ. ಆ್ಯಂಡ್ ಫಿಶ್ ಎಲ್ಲ ತೊಗೊಂಡಿದ್ವಿ. ಟೈಮ್ ಒಂದು 12 ಆಗಿತ್ತು. ಸೊ ಬೇಗನೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು. ನಮಗೆ ನೀರು ಬಿಡೋದು 2 days once. ಸೊ ನೋಡಿ ನೀರು ಬಂದಿದೆಯಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ ಹಾಗೆ. ಚಳಿ ಹಿಂಗೆ ಮಾಡ್ತೀನಿ. ಬನ್ರಿ, ಹಾಕಿ ಬನ್ರಿ ಫಿಶು. ಸಾತೋಗ್ಬಿಡ್ತಾವೆ ಬರೋಷ್ಟೊತ್ತಿಗೆ ನೀನು. ವಾಚು ಜೋಪಾನವಾಗಿರ್ತಾ ಇದ್ದೀರೋ? ಹೆಂಡತಿ ಕೊಡಿಸಿದ್ದು ಅಂತ ಬಾ. ಸೆಕೆ ಚಳಿಗಾಲದಲ್ವೇ ಚಳಿಗಾಲದಲ್ಲಿ ಸೆಕೆ ಹೊಡೀತದ ಏನ? ಓ ದೇವರು ಫೋಟೋ ಇದ್ಯಾಕೆ ಹಾಕಿದ್ರಿ ಮತ್ತೆ ಇಲ್ಲಿ? ನೀರು ಸಮೇತ ಹಾಕ್ತೀರಾ? ಬರೀ ಮೀನು ಮಾತ್ರ ಹಾಕಿ, ಬರೀ ಮೀನು ಮಾತ್ರ ಹಾಕ್ರಿ. ಸಾಕತ್ತಾಗೈತಿ. ಶಾರ್ಪ್ ಲಿಕ್ವಿಡ್ ಹಾಕ್ಬೇಡಿ ಬಿಡ್ರಿ. ಈಗ ಆ ಕಡೆ ಕಾಣಿಸ್ತಾನೆ ಇಲ್ಲ ಅದು. ನೋಡು, ಲಿಕ್ವಿಡ್ ಹಾಕದೆ ಕಾಣಿಸ್ತಾನೆ ಇಲ್ಲ ಅದು ವಿಡಿಯೋಲಿ. ಈ ಕಡೆ ಎಲ್ಲ ಸ್ವಲ್ಪ ಒರೆಸ್ಬೇಕು, ಕ್ಲೀನಾಗಿಲ್ಲ ಅದು. ಸಾಕದ ಕಾಣಿಸ್ತೈತಿ ಈಗ. ವೈಟ್ ನೋಡಿ ಏನು ಸಖತ್ತಾಗೈತೆ. ಇಲ್ಲ, ವೈಟ್ ನೋಡಿ ಸಖತ್ತಾಗೈತೆ ಅಂತ. ಸತ್ತೋಗಿಲ್ಲ, ಬಿಳಿದು ಅಲ್ಲಿ ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗದೆ, ಬಾಳಿಕೆ ಬಂದರೆ ಸರಿ. ಬಾಳಿಕೆ ಬಂದರೆ ಸರಿ ಬರ್ಕಿದ್ರೆ. ಯಜಮಾನ್ರೆ ನಾಳೆದಕ್ಕೆ ಇವ್ರು ನೋಡಿದ್ರೆ ಮಾವಿನಕಾಯಿ ತಿಂತಾ ಇರೋದು. ಗಾಯ್ಸ್, ಇವತ್ತು ಮೈದ್ನ ಕೂಡ ಮನೇಲೇ ಇದ್ದರು. ಸೊ ಎಲ್ಲರೂ ಒಟ್ಟಿಗೆ ಇದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ ಜೊತೆಲೆ. ಇವರೊಬ್ರು ಪೈಲ್ವಾನು ಸ್ಮೈಲ್ ಕೊಟ್ಟವ್ರೆ. ಇವ್ರು ನೋಡಿ, ಇವ್ರು ಮಾತೇ ಇಲ್ಲ, ಬುಸ್ ಬುಸ್ ಅಂತವ್ರೆ. ಯಾಕ್ರಿ ಬುಸ್ ಬುಸ್? 30,000 ಹಿಡ್ದ ಚಿಕ್ಕದು ಇಷ್ಟೇ ಇಷ್ಟಪ್ಪ. ಈಗ ನೀವು ಕಟ್ ಮಾಡೋದು 4 ಪ್ಲೇಡು ಎಳ್ಳು ಕೊಟ್ರೆ ಅದಕ್ಕೆ ಸಿಗ್ತದೆ. 24,000
ಈ 26 ಹೇಳಿದವನು 26 ಮಾಮೂಲಿ ರಾಗೋರ್ದಲ್ಲ ಬೈಕಿಲ್ವಂತೆ ಸಬ್ಸಿಡಿ ಅಣ್ಣ 17,000 ಕೊಡ್ತೀನಿ ತಗೋಬೋದ ಇಷ್ಟು 70 ಎಕರೆ ಒಂದೇ ಸತಿ ಕೊಟ್ಟು ಹಾಕ್ಬೇಕು. ಚಿಲ್ಲರು ಭತ್ತ ಕಟ್ಕೊಡೋ ಮಿಷಿನು ಹಾಕೊಳ್ಳಿ 1,20,000 ಭತ್ತ ಬೆಳೆ ಮಿಷಿನ್ ತಗೊಂಡ್ರೆ 60,000 ಸಬ್ಸಿಡಿ ಕೊಟ್ಟರಂತೆ 60,000 ರಿಟರ್ನ್ ನಮ್ದಾಯ್ತದೆ ಅಂಥವ್ಕೆ ಹಾಕೋಣ ಇಂಥವ್ಕೆ ಹಾಕ್ಬಿಡ ಅಂತಂದು ಏ ಮೆಷಿನ್ಗೆ ಹಾಕೋದಲ್ವಾ ಅಂದೆ, ಕಟ್ ಮಾಡ್ತಾ ಕುತ್ಕೊಳ್ಳ ಬದಲು. ಮಿಷಿನ್ ಇಲ್ಲ ನಮ್ಮದು ಬಡವರು ನಾವು. ಅಯ್ಯೋ ಶ್ರೀಮಂತರು ಅಂತ ಯಾರು ಹೇಳಿದೀಗ ನಿನ್ಗೆ? ತಲೆ ಮೇಲೆಲ್ಲ ಹಾಕೊಂಡು ಹಿಂಗೆ ತೆಗಿರಿ, ಕಷ್ಟಪಡ್ತಾ ಇರೋದು ಹಿಂಗೆ ತಲೆ ಮೇಲೆಲ್ಲ ಹಾಕೊಂಡು ತೆಗಿರಿ ತಲೆ ಮೇಲಿಂದ ರೀ. ಏನೋ ಬೈಕತ್ತದೆ ನಿಮ್ಮ ನಾಯಿ, ಅಲ್ಲಿ ನೋಡಿ ಏನೋ ಬೈಕತ್ತವ್ರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಊಟ ಹಾಕಿಲ್ವ ಇವತ್ತದಕ್ಕೆ? ಅನ್ನ ಇಲ್ಲ ನಮ್ಮನೆ. ಏನಕ್ಕಿಲ್ಲ ಏನಕ್ಕಿಲ್ಲ? ಬರಗಾಲಮ್ಮ ಅದೇನೋ ಮಾತಾಡಿಸ್ತೈತೆ, ಮಾತಾಡ್ರಿ. ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅದ್ರ ರಿಯಾಕ್ಷನ್ ನೋಡಲ್ಲಿ ಹಿಂಗಂತದೆ ಕತ್ತು. ಯಾಕ್ರಿ? ಗುರುವಾರ ನಮಗೆ ವೀಕ್ ಆಫ್. ಜಾಸ್ತಿ ಜನ ಜಾಸ್ತಿ ಅಷ್ಟೊಂದು ಕಷ್ಟ ಯಾಕೆ? ದೊಣ್ಣೆ ತಗೊಂಡು ಹೇಳಿ ನೂಕು ಹಂಗೆ ಸೈಡ್ಗೆ ಹೋಯ್ತವ್ರೆ ಬಾಸು. ಎಲ್ಗೋ? ಎಲ್ಗೆ? ಬೈಕ್ ಕೊಟ್ಬಿಟ್ಟು ಬರಕ ರೀ. ಇಲ್ಲೆಲ್ಲ ನೋಡಿಲಿ. ಅಯ್ಯೋ ನನ್ನ ಕಾಲನ್ನ ಹಿಡ್ದೆ ತಗ್ತಿದ್ಯಾ? ಹಿಡ್ಕೊಳಕಲ್ಲ, ಒಳಿಕೆ ತಗಕ್ಕೆ ಇನ್ನೂ ಚೆನ್ನಾಗಿರ್ತದ ಅವಾಗ. ಸಿಗ್ಲಿಲ್ವಾ? ಬಿಸಾಕ್ಬಿಟ್ಟೈತೆ. ಏನೋ ಡ್ಯಾನ್ಸ್ ಮಾಡ್ತಿದ್ದೀರಾ? ಹೆಂಗೆ ಮಾಡೋದು ಹೇಳಿ? ಇನ್ನಂಗೆ ಹೇಳ್ಕೊಟ್ಬಿಡ್ಬೇಕು. ಗೊತ್ತಿಲ್ಲದೆ ಮಾಡ್ತಾಯಿದ್ದೀರಾ ಹಬ್ಬ. ಈ ಕೋಳಿಗಳೇನಕ್ಕೋ ಫೈಟಿಂಗ್ ಬಿದ್ದವಲ್ಲ. ತಗೊಂಡೋಗಿ 8 ಸರಿ ಆಯ್ತು ಈಗ ತೊಪ್ಪೆ. ಏನಂತೆ ರೀ? ಹಾಲು ಕರಿಯಲ್ವಾ? ಟೈಮ್ ಆಯಿತು, 5:15 ಆಯಿತು ನೋಡು ಪಾಪ. ಅವೆಲ್ಲ ಎದ್ದು ನಿಂತ್ಕೊಂತವ್ರು ಅವರೆಲ್ಲವ ಗಂಗೆ, ಗೌರಿ, ಪಾರ್ವತಿ ಎಲ್ರು 3 ಜನನೂ. ರಂಬೆ, ಮೇನಕ್ಕೆ, ಊರ್ವಶಿ ಅಂತ ಅವತ್ತೇ ಕಟ್ತೀನಿ ಅಂದಿದ್ಕೆ ಬೇಡ ಅಂದೆ. ಈ ಹೊಸ ಎಲ್ಲ ಗಲೀಜಾಗೈತೆಲ್ಲ ತೊಳಿಬೇಕು ತಾನೇ, ಸ್ನಾನ ಮಾಡಿಸ್ಬೇಕು ತಾನೇ. ಅದಕ್ಕೆ ಮಾಡಕ್ ಬರ್ತದ ಸ್ನಾನ? ಅಲ್ಲ, ಅದಕ್ಕೆ ಸ್ನಾನ ಮಾಡಕ್ ಬರ್ತದ?
ಈಗ ಹೇಳ್ತಾ ಇಲ್ವಾ ನಾವು ಈಗ ತೊಳಿಬೇಡ, ಬೆಳಗ್ಗೆ ತೊಳಿ. ಯಜಮಾನ್ರೆ ಈಗ ಹಿಂಗು ತೊಳಿತಾರ? ನೋಡಿ ಫ್ರೆಂಡ್ಸ್, ಹಸುದು ತೊಳಿತಾ ಇದ್ದಾರೆ. ಹಸುದು ಕೆಚ್ಚಲು. ಇದು ಗಂಗೆ, ಅದು ಗೌರಿ, ಅದು ಪಾರ್ವತಿ, ಇದು ವರಲಕ್ಷ್ಮಿ. ರೀ ಸರಿಯಾಗಿ ತೆಗಿರ್ರಿ. ಏನ ಮೆಹಂದಿ ತರ್ಲಿಲ್ವಾ ನೀವು ಅಂತ ನೋಡಿ ಫ್ರೆಂಡ್ಸ್, ಕರ್ಕೊ ಹೋಯ್ತವ್ರೆ ನಮ್ ಗಂಗೆನ. ಓಯ್ ವಾ ಏಯ್ ತೇರಿ ಮಾಕಿ ಕಸಮ್ ಅಂದ್ರೆ ನನ್ನ ತಾಯಿ ಮೇಲೆ ಆಣೆ ಅಂತ. ಅಲ್ಲ ಜೋರಾಗಿ ಅಂದಲ್ಲ ಅದಕ್ಕೆ. ಓಕೆ ಗಾಯ್ಸ್, ಹೇಗೆ ದಿನವಿಡೀ ಸಣ್ಣ ಸಣ್ಣ ಖುಷಿಗಳ ಜೊತೆಗೆ ಮದುವೆ ಸಂಭ್ರಮ, ಕುಟುಂಬದವರ ಜೊತೆ ಸಮಯ, ರಸ್ತೆ ಪ್ರಯಾಣ, ಕಪ್ಪಿನ ಜ್ಯೂಸ್, ಮನೆ ಕೆಲಸಗಳು ಎಲ್ಲ ಸೇರಿ ಇವತ್ತಿನ ದಿನ ತುಂಬ ಚೆನ್ನಾಗಿ ಕಳೀತು. ಹಾಗೆ ನಿಮಗೊಂದು ಕವನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಳ್ಳಿ ಗಾಳಿ ಬೀಸಿದರೆ ಮನಸ್ಸಿಗೆ ಸಿಗುವುದು ನೆಮ್ಮದಿ, ಬಂಧುಗಳ ಮದುವೆ ಅಂದರೆ ಹೆಚ್ಚುವುದು ಸಂತೋಷದ ಸಂಭ್ರಮದಿ, ಕಬ್ಬಿನ ರಸದ ಸಿಹಿಯಲ್ಲಿ ಬೆರೆತವು ದಿನದ ನೆನಪುಗಳು, ಕುಟುಂಬದ ಜೊತೆ ಕಳೆದ ಕ್ಷಣಗಳೇ ಜೀವನದ ನಿಜವಾದ ಸಂಪತ್ತುಗಳು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ನಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.